ಡಿಕೆಶಿ ಸಂವಿಧಾನ ವಿರೋಧಿ ಹೇಳಿಕೆಗೆ ಖಂಡನೆ. ಮಧುಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯ ಮತ್ತು ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿರುವ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಮಧುಗಿರಿಯಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಬಳಿಕ ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ವೇಳೆ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಚಿಕ್ಕ ಓಬರೆಡ್ಡಿ, ತಾಲೂಕು ಎಸ್ಟಿ ಮೋರ್ಚಾ ಅಧ್ಯಕ್ಷ ತಿಪ್ಪೇಸ್ವಾಮಿ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಬಾಬು ನ್ಯಾತಪ್ಪ ಮತ್ತು ಬಿಜೆಪಿ ಮುಖಂಡರಾದ ವೆಂಕಟೇಶ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಿಡಿಗೆ ಶ್ರೀಕೃಷ್ಣಮೂರ್ತಿ ಮಾತನಾಡಿ, ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ರೂ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಕೇವಲ 2,000ಕ್ಕೋಸ್ಕರ ನಿಮ್ಮ ಇಡೀ ಜೀವನ ಹಾಳು ಮಾಡಿಕೊಳ್ಬೇಡಿ. ಮುಂದೆಯಾದರೂ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಮತದಾನ ಮಾಡಿ. ಡಿಕೆ ಶಿವಕುಮಾರ್ ಅವರ ಒಂದು ಹೇಳಿಕೆಯಿಂದ ರಾಜ್ಯ ಸರ್ಕಾರದ ಬಗ್ಗೆ ಇಡೀ ದೇಶವೇ ಮಾತನಾಡುವಂತಾಗಿದೆ ಎಂದು ಆರೋಪಿಸಿದ್ರು. ದುಡ್ಡನ್ನ ಆಂಧ್ರಕ್ಕೋ ಮಹಾರಾಷ್ಟ್ರಕ್ಕೋ ಬೇರೆ ರಾಜ್ಯಗಳಿಗೆ ತಗೊಂಡೋಗಿ ಕೊಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಅದರಿಂದ ಜನಗಳು ಯೋಚನೆ ಮಾಡಬೇಕು. ಕೇವಲ 2,000ಕ್ಕೋಸ್ಕರ ಇಡೀ ನಿಮ್ಮ ಜೀವಮಾನೇ ಇವತ್ತು ಏಳು ಅನ್ನೋದು ಮಾಡ್ಕೊಂಡಿದ್ದೀರಾ. ಆ 2,000ದ ಉಪಯೋಗ ಬಿಟ್ಟು ಇನ್ನು ಮುಂದಿನ ದಿನಗಳಲ್ಲಾದ್ರೂ ಬುದ್ಧಿ ಕಲಿತು ಎಚ್ಚರಿಕೆಯಿಂದ ಮತದಾನ ಮಾಡಬೇಕು. ಹಾಗೂ ಇಂದು ಅತಿ ಮುಖ್ಯವಾಗಿ ಮೊನ್ನೆ ಡಿಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಬಹಳ ಅಪರವಾದದ್ದು. ಇದನ್ನ ಖಂಡಿತವಾಗ್ಲೂ ಕ್ಷಮಿಸಿ ಇದನ್ನ ಸಚಿವ ಸಂಪುಟದಲ್ಲಿ ಇವನು ವಜಾಗೊಳಿಸ್ತಾ ಇದ್ರೆ ದೇಶಕ್ಕೆ ರಾಜಕೀಯ ಅವಮಾನ ಅಂತ ಹೇಳ್ತಾ ಈ ಎರಡು ಮಾತು ಅವಕಾಶ ಕೊಟ್ಟಂತ ನಮ್ಮೆಲ್ಲ ಕಾರ್ಯಕರ್ತರು. ಇನ್ನು ಬಿಜೆಪಿ ಮುಖಂಡ ಅಧ್ಯಕ್ಷ ಹನುಮಂತ ರೆಡ್ಡಿ ಮಾತನಾಡಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾವಣೆ ಮಾಡಲು ಅವಕಾಶವಿದೆ ಎಂದು ಹೇಳಿದ್ದಾರೆ. ಇದರಿಂದ ಕಾಂಗ್ರೆಸ್ ಮುಖವಾಡ ಕಳಚಿ ಬಿದ್ದಿದೆ ಎಂದಿದ್ದಾರೆ. ಬಿಜೆಪಿ ಪಕ್ಷ ಸಂವಿಧಾನ ವಿರೋಧಿ ಅಂತ ಹೇಳಿ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರಿಸಿದ್ರು. ಅಲ್ಲದೆ ಇಂದು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಸಚಿವರೇ ಸಂವಿಧಾನ ವಿರೋಧಿ ಮಾತುಗಳನ್ನಾಡಿದ್ದಾರೆ. ಇನ್ನು ಎಸ್ಸಿ ಎಸ್ಟಿ ಅನುದಾನದಡಿ ದೊಡ್ಡ ಹಗರಣ ನಡೆದಿದೆ. ಇಂತಹ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ರು. ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದು ಬಿಜೆಪಿ ಪಕ್ಷದ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದಿದ್ದಾರೆ. ಈ ಮಾನ್ಯ ಉಪಮುಖ್ಯಮಂತ್ರಿಯಾದ ಡಿಕೆ ಶಿವಕುಮಾರ್ ಸಾಹೇಬರು ಬಹಳಷ್ಟು ಗಂಭೀರತರವಾದಂಥ ಹೇಳಿಕೆಯನ್ನು ನೀಡಿದ್ದಾರೆ. ಏನಂತಂದರೆ ಅಲ್ಪಸಂಖ್ಯಾತರ ಓಲೈಕೆಯ ಒಂದು ರಭಸದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡುವಂಥ ಅವಕಾಶವೂ ಇದೆ ಅಂತಂದ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ. ಇದು ಅವರ ಮುಖವಾಡ ಕಳಚಿ ಬಿದ್ದಿದೆ ಕಾಂಗ್ರೆಸ್ನವ್ರದ್ದು. ಯಾಕೆಂದರೆ ಹಿಂದೆ ನಾವು ನಮ್ಮ ಮೇಲೆ ಗೂವೆ ಕುಂಡ್ರಿಸಿದ್ರು. ಕಾಂಗ್ರೆಸ್ ಬಿಜೆಪಿನವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಎಲ್ಲ ಪ್ರಚಾರ ಮಾಡಿಕೊಂಡು ತಿರುಗ್ತಾ ಇದ್ರು. ಈಗ ಅದೇ ಸಚಿವರು ಈಗ ಉಪಮುಖ್ಯಮಂತ್ರಿಗಳೇ ಇವತ್ತು ಕಾಂಗ್ರೆಸ್ ಪಕ್ಷ ಉಪಮುಖ್ಯಮಂತ್ರಿಗಳೇ ಇವತ್ತು ಸಂವಿಧಾನದ ವಿರುದ್ಧವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಅಕ್ಷಮ್ಯ ಖಂಡನೀಯವಾದ ಒಂದು ವಿಚಾರ ಇದು. ಇನ್ನೊಂದು, ಈ ಕಾಂಗ್ರೆಸ್ ಸರ್ಕಾರ ಸಾಧನೆ ಏನು ಅಂದರೆ ಬರೀ ಹಗರಣಗಳು, ಎಲ್ಲ ಹಗರಣಗಳು, ಟ್ರಾಪ್ಗಳು, ಹನಿ ಟ್ರಾಪ್ಗಳು, ಅವು ಇವು ಇದೇ ಇದರಲ್ಲೇ ಬಂದು 2 ವರ್ಷ ಕಳ್ಕೊಂಡು ಬಂದರು. SC ST ದುಡ್ಡೆಲ್ಲ ಗುಳು ಮಾಡಿಬಿಟ್ರು. ಎಲ್ಲ ಹಗರಣ ಒಂದೊಂದು ಹಗರಣ ಮುಚ್ಕೊಂಡು ಬಂದು ಇದೇ ರೀತಿ ಕಳೆದೇ ಬಿಟ್ಟರೆ ಈ ನಮ್ಮ ಕರ್ನಾಟಕ ಜನರಿಗೆ ಏನು ಒಂದು ಪೈಸದ ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಒಂದು ಶಂಕುಸ್ಥಾಪನೆ ಇಲ್ಲ, ಒಂದು ಉದ್ಘಾಟನೆ ಇಲ್ಲ, ಒಂದು ಯಾವುದೇ ರೀತಿ ಗುದ್ದಲಿ ಪೂಜೆ ಇಲ್ಲ. ಇಷ್ಟೆಲ್ಲ ಇದ್ರೂ ಸಹ ಈ ಕಾಂಗ್ರೆಸ್ ಪಕ್ಷ ಬರೀ ಹಣ ಲೂಟಿ ಮಾಡೋದಕ್ಕೆ ಒಂದು ಇದು ಮಾರ್ಗ ಹುಡ್ಕೊಂಡಿದ್ರೆ ಬಿಟ್ಟರೆ ಯಾವುದೇ ರೀತಿ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇಲ್ಲ. ನಡೀತಾ ಇದೆ. ಇಂಥ ನಮ್ಮ ಸರ್ಕಾರನ ಈಗಲೇ ಕಿತ್ತೊಗಿಬೇಕು ಅಂತ ಅಂದ್ಬಿಟ್ಟು ನಾವು ಈ ಸಂಕಲ್ಪ ಕಟ್ಟಿದ್ದೀವಿ. ದಯವಿಟ್ಟು ಇನ್ನು ಮುಂದೆ ಇನ್ನೂ ಉಗ್ರವಾದ ಹೋರಾಟನ ನಾನು ರೂಪಿಸ್ತಾ ಇರ್ತೀವಿ. ಈ ಕೂಡಲೇ ಈಗೇನು ನಮ್ಮ DK ಸಾಹೇಬ್ರನ್ನ ಈ ಕೂಡಲೇ ವಜಾ ಮಾಡಿದ್ರೆ ನಾವು ಮುಷ್ಕರನ್ನು ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಈ ಕರ್ನಾಟಕಾದ್ಯಂತ ನಮ್ಮ ಪಕ್ಷದ ಆದೇಶದ ಅನ್ವಯ ತೀವ್ರತರವಾಗಿ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ಎರಡು ಮಾತು ಮಾತಾಡ್ತೀನಿ. ಪಾರ್ಟಿ ಮಧುಗಿರಿ ಮಂಡಲದ ವತಿಯಿಂದ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಮಾದಿಗ ಸಮುದಾಯ ಸದಾಶಿವ ವರದಿಯನ್ನು ಜಾರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯದಾದ್ಯಂತ ಅಲ್ಲ, ಇಡೀ ರಾಷ್ಟ್ರದಾದ್ಯಂತ ಹೋರಾಟ ಮಾಡ್ತಿದೆ, ಪಾದಯಾತ್ರೆಗಳು ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ವಿಧಾನಸೌಧದಲ್ಲಿ ನೀವು ಯಾವುದೇ ರೀತಿಯನ್ನ ಚರ್ಚೆ ಮಾಡ್ತಿಲ್ಲ, ಚರ್ಚೆಗೆ ಅವಕಾಶಗಳು ಕೂಡ ಮಾಡ್ತಿಲ್ಲ. ನಮ್ಮ ಕಾರ್ಯಕರ್ತರು, ಮಾದಿಗರು ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜನ್ನು ಮಾಡ್ತೀರಾ. ಆದರೆ ಇಲ್ಲಿ ಮುಸಲ್ಮಾನರಿಗೆ 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡ್ತೀವಿ ಅಂತ ನೀವು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತೀರಾ. ಇದು ನಿಮ್ಗೆ ಶೋಭೆ ತರುವಂತಹ ವಿಚಾರವಲ್ಲ. ಹಿಂದೂ ವಿರೋಧಿ ಹೇಳಿಕೆಯನ್ನು ಈ ದೇಶದಲ್ಲಿ ನಿಜವಾದ ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥದ್ದು SC ಸಮುದಾಯ, ಮಾದಿಗ ಸಮುದಾಯದ ಜನಗಳು. ಅಂಥವ್ರಿಗೆ ನೀವು ಒಳ ಮೀಸಲಾತಿಯನ್ನು ಈ ಮೂಲಕ ಹೇಳಿಕೆಯನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಾದ್ಯಂತ ಹೋರಾಟ ಮಾಡ್ತಿದ್ದು, ಈಗಲೇ ಈ ಕೂಡಲೇ ಏನು ನೀವು 4% ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀರಾ, ಅದನ್ನ ಕೈ ಬಿಡಬೇಕು ಅಂತ ಕೇಳ್ಕೊಳ್ತೀವಿ. ಇಲ್ಲ ಅಂದರೆ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಹೋರಾಟಗಳ ರೂಪುರೇಷೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತೀನಿ. ಒಟ್ನಲ್ಲಿ ಡಿಕೆಶಿ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ರಾಷ್ಟ್ರಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದು ಕಾಂಗ್ರೆಸ್ಗೆ ಇದು ನುಂಗಲಾರದ ದುಃಖವಾಗಿ ಪರಿಣಮಿಸಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.